ಸ್ವರ ಜಾಸ್ತಿ. ಅದಕ್ಕೆ ಮ್ಯಾನೇಜರ್ ಮಾತಾಡಿದಾಗ ಆಕೆ ಏನೋ ಅಧಿಕೃತ ಸಂಗೀತ ಏನೋ ಮಾಡಿ ಕನ್ನಡದಲ್ಲಿ ಹೌದಾ ಕನಿಷ್ಠ ದೇಖ್ತಾವು ಅಂತ ಹೇಳಿದ್ರು ಅರ್ಥ ಆಗುತ್ತೆ. ಆಯ್ತಾಯ್ತು ನಾನು ಕರಿತೀನಿ ಅಂತ ಇನ್ನೊಬ್ರು ಯಾರೋ ಇಂಗ್ಲಿಷ್ ಕನ್ನಡ ಬರೋನ್ನ ಕರ್ಕೊಂಡು ಇವ್ರೇನು ಹೇಳ್ತಾ ಇದಾರೆ ಅಂತ ಕೇಳಬೇಕು. ಈಗ ನಾನು ಆಗ್ಲೇ ಒಂದು ಉದಾಹರಣೆ ಕೊಟ್ಟೆ. ನಾನು ಇಲ್ಲಿ ಪಕ್ಕ ಹೊಸೂರ್ಗೆ ಹೋಗ್ತೀನಿ. ಹೊಸೂರಲ್ಲಿ ನನಗೆ ಕನ್ನಡನೂ ಸರಿ ನನಗೆ ತಮಿಳು ಬರೋದಿಲ್ಲ, ಅಲ್ಲಿ ಮಾತಾಡೋದಕ್ಕೆ ಇಂಗ್ಲಿಷು ಬರೋದಿಲ್ಲ. ನಾನೇನ್ ಮಾಡ್ತೀನಿ, ತಮಿಳು ಬರೋತ್ತ ಇನ್ನೊಬ್ಬರನ್ನ ಹುಡುಕಾದ್ರು ಕರ್ಕೊಂಡೋಗಿ ಮ್ಯಾನೇಜರ್ ಹತ್ರ ಹೋಗಿ ನಾನು ಕೆಲಸ ಮಾಡ್ಕೊಂಡು ಅನಿವಾರ್ಯ ಬೇರೆ ರಾಜ್ಯಕ್ಕೆ ಹೋದಾಗ. ಆದ್ರೆ ನಮ್ಮದೇ ರಾಜ್ಯದಲ್ಲಿ ಇದ್ದಾಗ ನಾವು ಅದು ಮಾಡೋ ಅಗತ್ಯ ಇಲ್ಲ. ನಾವು ಮಾಡಬಾರ್ದು, ಅದು ಅವಮಾನ. ಆದ್ರೆ ಹೊರಗಿಂದ ಬಂದಿರೋರು ಏನ್ ಮಾಡಬೇಕು, ಒಬ್ಬ ಟ್ರಾನ್ಸ್ಲೇಟರ್ ಇಟ್ಕೊಳ್ಬೇಕು. ಅಟ್ಲೀಸ್ಟ್ ಆ ಕ್ಷಣ ಮ್ಯಾನೇಜ್ ಮಾಡೋದಕ್ಕೆ ಇಟ್ಕೊಂಡು ಗೌರವದಿಂದ ಸಜ್ಜನಿಕೆಯಿಂದ ಏನಾಗಿದೆ ಅಂತ ಕೇಳ್ಕೊಂಡು ಅವ್ರಿಗೆ ಇವ್ರು ಇಂಗ್ಲಿಷಲ್ಲಿ ಹೇಳ್ತಾ ಅಥವಾ ಹಿಂದಿಲಿ ಹೇಳ್ತಾ ಅವ್ರು ಅದನ್ನ ಸ್ಥಳೀಯ ಭಾಷೆಗೆ ತರ್ಜುಮೆ ಮಾಡಬೇಕು. ಇದು ಗೌರವಯುತವಾದ ನಡವಳಿಕೆ ಅಲ್ಲ, ಇದು ಜವಾಬ್ದಾರಿಯುತವಾದ ನಡವಳಿಕೆ. ಹಾಗೆ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ ಆಗಿರೋ ಇಶ್ಯೂ ಊರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ರು ಅನ್ನೋ ತರ ಕಾಗೋದು ಅಲ್ವಾ. ಅವ್ರಷ್ಟು ಮಾಡಿದ್ರೆ ಇವ್ರು ಪರವಾಗಿಲ್ಲ ಮ್ಯಾನೇಜರ್ ಗೌರವ ಕೊಟ್ಟರು ಅರ್ಥ ಇಲ್ವಾ. ಅವರು ಏಕಾಏಕಿ ಐ ಡೋಂಟ್ ಸ್ಪೀಕ್ ಇನ್ ಕನ್ನಡ, ಐ ಡೋಂಟ್ ಸ್ಪೀಕ್ ಇನ್ ಕನ್ನಡ. ವಾಟ್ ಡಸ್ ಇಟ್ ಮೀನ್? ವಾಟ್ ಡಸ್ ಇಟ್ ಮೀನ್? ಇಟ್ಸ್ ನಥಿಂಗ್ ಬಟ್ ಪ್ಯೂರ್ ಅರೋಗೆನ್ಸ್, ದುರಹಂಕಾರ ಅದು. ಹಾಗಾಗಿನೇ ನಾವು ಇವತ್ತು ಎರಡು ವಿಚಾರಗಳು ಇಟ್ಕೊಂಡು ಇಲ್ಲಿ ಬಂದಿದ್ದೀವಿ. ಬೇರೆ ನಮ್ದು ಇದೇ ಊರೇ, ಇಲ್ಲೇ ಹುಟ್ಬಿಟ್ಟು ಆನೇಕಲ್ ತಾಲೂಕಿನವನು, ಚಂದಾಪುರ, ಬೊಮ್ಮಸಂದ್ರದವನು, ಮತ್ತೆ ನಮ್ಮ ಪಕ್ಷದ ಮುಖಂಡರಿಗೆ ಹೀಗಾಗಿದೆ. ನಾನು ಬರದೇ ಇದ್ರೆ ನನಗೂ ಅವಮಾನ ವೈಯಕ್ತಿಕವಾಗಿ.